ಕ್ಲಾಸಿಕಲ್ ಎಲೆಕ್ಟ್ರೋಡೈನಾಮಿಕ್ಸ್ ಅಂತ ಬರುತ್ತೆ. ಕ್ಲಾಸಿಕಲ್ ಎಲೆಕ್ಟ್ರೋಡೈನಾಮಿಕ್ಸ್ ಅಲ್ಲಿ ನಾವು ಎಸ್ಪೆಷಲಿ ಬೇಸಿಕ್ ಆಗಿ ಸ್ಟಡಿ ಮಾಡುವಂಥದ್ದು ಚಾರ್ಜ್ ಅನ್ನುವಂಥ ಒಂದು ಕಾನ್ಸೆಪ್ಟ್. ಚಾರ್ಜಸ್ಸಲ್ಲಿ ಇರೋದು ಎರಡೇ, ಒಂದು ಪಾಸಿಟಿವ್ ಚಾರ್ಜ್, ಇನ್ನೊಂದು ನೆಗೆಟಿವ್ ಚಾರ್ಜ್. ವಿಚ್ ಆರ್ ಇಟ್ ಮೇ ಬಿ. ಪಾಸಿಟಿವ್ ಚಾರ್ಜ್ ಅಂದರೆ ವೆಲ್ ನೋನ್ ಎಕ್ಸಾಂಪಲ್ ಪ್ರೋಟಾನ್ ಇದೆ, ನೆಗೆಟಿವ್ ಚಾರ್ಜ್ ಅಂತ ಹೇಳಿದ್ರೆ ವೆಲ್ ನೋನ್ ಎಕ್ಸಾಂಪಲ್ ಎಲೆಕ್ಟ್ರಾನ್ ಇದೆ. ಸೊ ಆ ಸ್ಟಡಿ ಆಫ್ ಚಾರ್ಜಸ್ ಇನ್ ಮೋಷನ್ ಅನ್ನು ನಾವೇನಂತ ಕರಿತೀವಿ, ಕ್ಲಾಸಿಕಲ್ ಎಲೆಕ್ಟ್ರೋಡೈನಾಮಿಕ್ಸ್ ಅಂತ ಹೇಳ್ತೀವಿ. ಸೊ ಈ ಕ್ಲಾಸಿಕಲ್ ಎಲೆಕ್ಟ್ರೋಡೈನಾಮಿಕ್ಸ್ ಪ್ರಕಾರ ಪ್ರತಿಯೊಂದು ಚಾರ್ಜಿಗೂ ಒಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿ ಏನು ಅಂದರೆ ತುಂಬ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಸ್ನೇಹಿತರೆ, ಆಕ್ಸಲರೇಟೆಡ್ ಚಾರ್ಜ್. Accelerated charge emits energy in the form of electromagnetic radiation. See, this is the very important property of the charge. ಯಾವುದೇ ಒಂದು ಚಾರ್ಜು ಆಕ್ಸಲರೇಟ್ ಆಗ್ತಾ ಇದೆ ಅಂದರೆ ಅದು ಕಂಟಿನ್ಯೂಸ್ ಆಗಿ ಎನರ್ಜಿನ ಎಮಿಟ್ ಮಾಡುತ್ತೆ. ಯಾವ ಫಾರ್ಮಲ್ಲಿ? ಎಸ್ಪೆಷಲಿ ದಿ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಒಂದು ಆಟಮ್ ಇದೆ, ಆಟಮ್ ಸೆಂಟ್ರಲ್ಲಿ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ ಸುತ್ತಲೂ ಒಂದು ಎಲೆಕ್ಟ್ರಾನು ರಿವಾಲ್ವ್ ಆಗ್ತಾ ಇದೆ. ಸೊ ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇದೆ ನೋಡಿ, ಪ್ರತಿ ಪಾಯಿಂಟಲ್ಲಿ ಎಲೆಕ್ಟ್ರಾನು ತನ್ನ ಡೈರೆಕ್ಷನನ್ನು ಏನು ಮಾಡ್ತಾ ಇದೆ, ವೆಲಾಸಿಟಿ ಡೈರೆಕ್ಷನು ಚೇಂಜ್ ಆಗ್ತಾ ಇದೆ. ನೋಡಿ, ವೆಲಾಸಿಟಿ ಚೇಂಜ್ ಆಗದೇ ಇರಬಹುದು, ಆದರೆ ವೆಲಾಸಿಟಿ ಡೈರೆಕ್ಷನ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಸೊ ಯಾವಾಗ ವೆಲಾಸಿಟಿ ಡೈರೆಕ್ಷನ್ ಚೇಂಜ್ ಆಗುತ್ತೋ, ವೆಲಾಸಿಟಿ ವೆಕ್ಟಾರ್ ಕ್ವಾಂಟಿಟಿ ನಿಮ್ಮ ತಲೆಯಲ್ಲಿ ಒಂದು ವೆಕ್ಟಾರ್ ಕ್ವಾಂಟಿಟಿಯ ಡೈರೆಕ್ಷನ್ ಚೇಂಜ್ ಆಯಿತು ಅಂದರೆ ಅದರ ಅರ್ಥ ಅದು ವೇರಿ ಆಗ್ತಾ ಇದೆ ಅಂತಲೇ ಅರ್ಥ. ಸೊ ಯಾವಾಗ ವೆಲಾಸಿಟಿ ವೇರಿ ಆಗುತ್ತೆ, ಈ ಎಲೆಕ್ಟ್ರಾನಿಗೆ ಒಂದು ಡೆಫಿನೆಟ್ ಆಕ್ಸಲರೇಷನ್ ಇದೇ ಇರುತ್ತೆ, ಆಕ್ಸಲರೇಷನ್. ಸೊ ಹಾಗಿದ್ರೆ ವೆನ್ ಎಲೆಕ್ಟ್ರಾನ್ ಇಸ್ ರಿವಾಲ್ವಿಂಗ್ ಅರೌಂಡ್ ದಿ ನ್ಯೂಕ್ಲಿಯಸ್ ಇನ್ ಸರ್ಕ್ಯುಲರ್ ಆರ್ಬಿಟ್, ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಾನಿಗೆ ಆಕ್ಸಲರೇಷನ್ ಸಿಗುತ್ತೆ. ಆಕ್ಸಲರೇಷನ್ ಸಿಕ್ತು ಅಂದ ತಕ್ಷಣ ಆ ಎಲೆಕ್ಟ್ರಾನ್ ಏನು ಮಾಡಬೇಕು, ಕಂಟಿನ್ಯೂಸ್ ಆಗಿ ಏನು ಮಾಡುತ್ತೆ, ಇಟ್ ಎಮಿಟ್ಸ್ ಎನರ್ಜಿ. ಅದು ಎನರ್ಜಿನ ಹೊರಗಡೆ ಆಗ್ತಾ ಇರುತ್ತೆ, ಎಸ್ಪೆಷಲಿ ಇನ್ ದಿ ಫಾರ್ಮ್ ಆಫ್ ವಾಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಸೊ ಹಾಗಿದ್ರೆ ಈ ಎಲೆಕ್ಟ್ರಾನು ಕಂಟಿನ್ಯೂಸ್ ಆಗಿ ಎನರ್ಜಿನ ಕಳ್ಕೋತಾ ಇದೆ. ಪ್ರತಿಯೊಂದು ರೌಂಡ್ ಆಗ್ತಾ ಹೋಗಿ ಇದ್ರ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ. ಎನರ್ಜಿ ಕಡಿಮೆ ಆಗ್ತಾ ಹೋಯ್ತು ಅಂದರೆ ಅದರ ರೇಡಿಯಸ್ಸು ಕಡಿಮೆ ಆಗ್ತಾ ಬರುತ್ತೆ. ಸೊ ಕಡಿಮೆ ಆಗಿ 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 ಲಾಸ್ಟಿಗೆ ಎನರ್ಜಿ ಫುಲ್ ಕಮ್ಮಿ ಆದಮೇಲೆ ಇಲ್ಲಿರುವಂಥ ಎಲೆಕ್ಟ್ರಾನು ಇಲ್ಲಿ ಹೋಗಿಬಿಡುತ್ತೆ.